ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, saree, petticoat, wedding tops, nighty, lehenga, jeans pant, jeans t-shirt, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಮಕ್ಕಳ ಸ್ನೇಹಿ ಗ್ರಾಮ ಸಭೆ ಹಾಗೂ ಮಕ್ಕಳ ಹಬ್ಬ ತಾಡಿಗೋಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಅಧ್ಯಕ್ಷರು ಗೌರವಾನ್ವಿತ ಗೀತಾ ಶ್ರೀನಿವಾಸ್ ಅವರು ಹಾಗೂ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಸವಿತಾ ನಾಗೇಶ್ ಅವರು, ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗೋಪಾಲ್ ರೆಡ್ಡಿ, ಸಿಬ್ಬಂದಿ ವರ್ಗದವರು, ಶಾಲೆಯ ಮುಖ್ಯ ಶಿಕ್ಷಕರು ಸುನಂದಾ ಮೇಡಂ ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಮಾತನಾಡಿ, ಈ ದಿನ ಹುಟ್ಟುಹಬ್ಬ ಸವಿತಾ ನಾಗೇಶ್ ಅವರ ಮಗ ಚರಣ್ ತೇಜ್ ಅವರಿಗೆ ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ ಹಾಗೂ ಶಾಲಾ ಮಕ್ಕಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಜೆಸಿಬಿ ನಾಗೇಶ್ ರವರು, ಸವಿತಾ ಮೇಡಂ, ಸದಸ್ಯರು ಎಲ್ಲರಿಗೂ ನಮ್ಮ ಶಾಲೆ ವತಿಯಿಂದ ಮತ್ತೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಈ ಸಭೆಯು ಅಭಿವೃದ್ಧಿ ಬಗ್ಗೆ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರು ಗೀತಾ ಶ್ರೀನಿವಾಸ್ ಅವರು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಬಗ್ಗೆ ಪಂಚಾಯಿತಿಯಲ್ಲಿ ಸದಸ್ಯರು ಎಲ್ಲರ ಸಹಕಾರದಿಂದ ಸದಾ ದುಡಿಯುತ್ತೇವೆ ಎಂಬುದಾಗಿ ತಿಳಿಸಿದರು. ಹಾಗೂ ಪಿಡಿಒ ರವರು ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಗಳ ಅರ್ಜಿಗಳನ್ನು ಸ್ವೀಕರಿಸಿ ಅಧ್ಯಕ್ಷರು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಅತಿ ಜರೂರಾಗಿ ಮಾಡುತ್ತೇವೆ ಎಂಬುದಾಗಿ ಈ ಸಭೆಯಲ್ಲಿ ಆಶ್ವಾಸನೆಯನ್ನು ವ್ಯಕ್ತಪಡಿಸಿದರು. ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಸಾಕಾಗುವಷ್ಟು ಆಟದ ಸಾಮಾನುಗಳು ಇಲ್ಲ. ಆದ್ದರಿಂದ ನಾವು ಪಂಚಾಯಿತಿ ವತಿಯಿಂದ ನಮಗೆ ಆಟದ ಸಾಮಾನು ಬಿಡ್ತಾ ಇದೆ. ಮಕ್ಕಳು ನಡೆದಾಡಕ್ ಆಗ್ತಾ ಇಲ್ಲ. ಡ್ರೈನೇಜ್ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಎತ್ತರವನ್ನ ಮಾಡಿಕೊಟ್ಟು ಗಿಡಗಳಿಗೆ ಒಂದು ಪ್ರತ್ಯೇಕವಾದಂತಹ ಟೈಲ್ಸ್ ಹಾಕೊಟ್ಟು ನಮಗೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಒಂದ್ಸರಿ ವಂದನೆಗಳನ್ನ ಧನ್ಯವಾದಗಳನ್ನು ತಲುಪಿಸ್ತಾ ವಿಶ್ ಹ್ಯಾಪಿ ಬರ್ಡೇ ತೇಜಸ್. ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ. ಈ ದಿನ ಹುಟ್ಟುಹಬ್ಬದ ದಿನದಂದೇ ನಿಮ್ಮ ಶಾಲೆಗೆ ನಾವು ಶೌಚಾಲಯಗಳು ಮತ್ತೆ ಅಡುಗೆ ಕೋಣೆಯನ್ನ ನೀಡ್ತಾ ಇದೀವಿ ಅಂತ ಹೇಳ್ಬಿಟ್ಟಿದೆ. ಈ ಶುಭ ಸಂದರ್ಭದಲ್ಲಿ ನೀಡಿದ್ದಾರೆ. ಅವರು ನಮ್ಮ ಶಾಲೆಗಿನ್ನ ಉತ್ತಮವಾದ ಕೆಲಸಗಳನ್ನ ನಿರ್ವಹಿಸಿಕೊಳ್ಳಲೇಬೇಕು. ಯಾಕೆ ಅಂತಂದ್ರೆ ಒಂದು ಒಳ್ಳೆ ಮನೋಭಾವ, ಶಾಲೆ ಬಗ್ಗೆ ಮಕ್ಕಳ ಬಗ್ಗೆ ಒಳ್ಳೆ ಮನೋಭಾವ ಇರೋದ್ರಿಂದ ಅವ್ರು ನಿರ್ವಹಿಸಿಕೊಡ್ಬೇಕು ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಂತ ನಿರ್ವಹಿಸಿಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಚರಣ್ ತೇಜ್ ಅವರಿಗೆ ನಮ್ಮ ಶಾಲಾ ಮಕ್ಕಳ ಪರವಾಗಿ, ನಮ್ಮ ಶಾಲೆ ಪರವಾಗಿ, ಶಿಕ್ಷಕರ ಪರವಾಗಿ, ಎಲ್ಲರ ಪರವಾಗಿನೂ ಸಹ ಹೃದಯ ಪೂರ್ವಕವಾದಂತಹ ಹುಟ್ಟದ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಮಕ್ಕಳು ಸಹ ಹ್ಯಾಪಿ ಬರ್ಡೇ ಹೇಳಿ ಮಕ್ಕಳಿಗೆಲ್ಲ ನಿಂತ್ಕೊಂಡು ಹ್ಯಾಪಿ ಬರ್ಡೇ ಟು ಯು ಬಾ. ನಿಮ್ಮ ತಂದೆ ತಾಯಿಗೆ ಶಾಲೆಯಲ್ಲಿ ಕೈ ತೊಳೆಯುವ ಘಟಕ ನಿರ್ಮಿಸಿಕೊಡುವಂತೆ ಕೋರುತ್ತಿದ್ದೇನೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಶಾಲೆಯಲ್ಲಿ LKGಯಿಂದ 7ನೇ ತರಗತಿಯವರೆಗೆ 120 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದೇವೆ. ಈ ಮಕ್ಕಳ ಸಭೆಯ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಮಧ್ಯಾಹ್ನ ಬಿಸಿಯೂಟ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಕೈ ತೊಳೆಯಲು ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ಈಗಿರುವ ಸ್ಥಳದಲ್ಲಿ ನೀರು ಹರಿಯಲು ವ್ಯವಸ್ಥೆ ಇಲ್ಲದೆ ನೀರೆಲ್ಲ ಶಾಲಾ ಕೊಠಡಿಗಳ ಮುಂದೆ ನಿಂತು ಓಡಾಡಲು ತೊಂದರೆಯಾಗುತ್ತಿದೆ. ಆದ್ದರಿಂದ ತಾವು ದಯವಿಟ್ಟು ಪ್ರತ್ಯೇಕವಾಗಿ ಕೈ ತೊಳೆಯುವ ಘಟಕವನ್ನು ನಿರ್ಮಿಸಿಕೊಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಡಿಗೋಳ್ ಶಾಲೆಯ ವೈಷ್ಣವಿ ಆದ ನಾನು ಮತ್ತು ನನ್ನ ಸಹಪಾಠಿಗಳು ಈ
ಮಕ್ಕಳ ಸಭೆಯಲ್ಲಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೆಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಉತ್ತಮವಾಗಿ ಪಾಠ ಮಾಡುತ್ತಿದ್ದಾರೆ, ನಾವೆಲ್ಲ ಚೆನ್ನಾಗಿ ಕಲಿಯುತ್ತಿದ್ದೇವೆ. ಆದರೆ ನಾವು ಇನ್ನ ಮಕ್ಕಳಾಗಿದ್ದು ನಮ್ಮ ಮಾನಸಿಕ ಹಾಗೂ ದೈಹಿಕ ವಿಕಾಸಕ್ಕೆ ಪಾಠದ ಜೊತೆಗೆ ಆಟವೂ ಬಹಳ ಮುಖ್ಯವಾಗಿದ್ದು, ಆಟಗಳೆಂದರೆ ನಮಗೆ ಬಹಳ ಇಷ್ಟವಾಗಿದ್ದು, ಆಟ ಆಡಲು ನಮಗೆ ಆಟದ ಮೈದಾನ ಇಲ್ಲವಾಗಿದೆ. ಈ ಹಿಂದಿಗೂ ಮಕ್ಕಳ ಸಭೆಯಲ್ಲಿ ನಾವು ಬೇಡಿಕೆ ಇಟ್ಟುವುದೆಂದು, ಆದರೆ ಇಡುವವರೆಗೂ ನಮಗೆ ಆಟದ ಮೈದಾನ ನೀಡುವುದಿಲ್ಲ. ಆದ್ದರಿಂದ ತಾವು ದಯವಿಟ್ಟು ನಮ್ಮ ಶಾಲೆಗೆ ಆಟದ ಮೈದಾನ ನೀಡಬೇಕಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಮಕ್ಕಳ ಗ್ರಾಮ ಸಭೆಯಲ್ಲಿ ನಿಮ್ಮ ಶಾಲೆಗೆ ಏನಾದರೂ ಸಮಸ್ಯೆಗಳಿದ್ದರೆ ತಿಳಿಸಿ, ನಾವು ಪಂಚಾಯತಿಯಲ್ಲಿ ಚರ್ಚೆ ಮಾಡಿ ಆದಷ್ಟು ನಿಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿಕೊಡುತ್ತೇವೆ ಎಂಬುದಾಗಿ PDO ಸಾಹೇಬ್ರವರು ಭರವಸೆ ನೀಡಿದ್ದಾರೆ. ಈಗ ನಮ್ಮ ಶಾಲೆಯ ಸಮಸ್ಯೆಗಳ ಬಗ್ಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಅದರ ಬಗ್ಗೆ